ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಕೊಟ್ಟ ದಿವ್ಯ ವಸಂತ ಅವರು ಈಗ ಅಫಿಷಿಯಲ್ ಆಗಿ ಅರೆಸ್ಟ್ ಆಗಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಬಿ ಟಿ ವಿಲಿ ಮಾಡ್ತಾಯಿದ್ರು, ಈಗ ಬಿಟ್ಟು ಬೇರೆ ಕಡೆಗೆ ಹೋಗ್ತಾಯಿದ್ರು. ಇವರು ಪತ್ರಕರ್ತರಾಗಿ ಇಡೀ ಜಗತ್ತಿಗೆ ಬುದ್ಧಿ ಹೇಳೋರು, ಎಲ್ರಿಗೂ ಬುದ್ಧಿ ಹೇಳೋರು. ಕಂತ್ರಿ ಕೆಲಸ ಮಾಡಿ ಹಣ ಸುಲಿಗೆ ಮಾಡಿ ಈಗ ಜೈಲಿಗೆ ಹೋಗುವ ಸ್ಥಿತಿಗೆ ಬಂದಿದೆ. ನಿಮಗೆ ಗೊತ್ತಿರೋಕ್ಕೆ ಕಳೆದ 4-5 ದಿನಗಳಿಂದ ಬೆಳವಣಿಗೆ ಕೂಡ ನಡೀತಾ ಇತ್ತು. ಈ ರೀತಿ ಒಂದು ಸ್ಪಾಗೆ ಬಂದುಬಿಟ್ಟು ಬೆದರಿಕೆ ಹಾಕಿ ಲಕ್ಷ ಡಿಮ್ಯಾಂಡ್ ಮಾಡಿ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ವಂಚನೆ ಕೂಡ ಮಾಡ್ತಾಯಿದ್ರು. ಇದರಲ್ಲೂ ಕೂಡ ಪ್ರಮುಖ ಆರೋಪಿಯಾಗಿ ದಿವ್ಯ ವಸಂತ ಅವರ ಹೆಸರು ಕೂಡ ಬಂದಿತ್ತು. ಈಗ ಅವರು ಕಾಣೆಯಾಗಿದ್ದರು, ಪೊಲೀಸರು ಹುಡುಕಾಟ ಮಾಡ್ತಾಯಿದ್ರು. ಈಗ ಕೇರಳದಲ್ಲಿ ಅವರನ್ನು ಅಫಿಷಿಯಲ್ ಆಗಿ ಕೇರಳದಲ್ಲಿ ಬಂಧನ ಕೂಡ ಮಾಡಿದ್ದಾರೆ. ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳಿ ವೈರಲ್ ಆಗಿದ್ದವಳು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿ ಆ ಆರೋಪದಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಕದ್ದು ತಪ್ಪಿಸ್ಕೊಂಡು ಹೊರಡೋಗಿದ್ರು, ಇವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಎಲ್ಲಿ ಅಂದರೆ ಸ್ನೇಹಿತರೆ, ಬೆಂಗಳೂರಿನ ಜೀವನ್ ಭೀಮನಗರ ಪೊಲೀಸವರು ಕೂಡ ಇವ್ರನ್ನ ಕೇರಳದಲ್ಲಿ ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ. ದಿವ್ಯ ವಸಂತ ಮತ್ತು ಅವರ ಗ್ಯಾಂಗ್ಗಳು ಯಾರಿದ್ದಾರೆ, ಅವರು ಏನು ಮಾಡಿದ್ದಾರೆ ಅಂದರೆ ಇಂದಿರಾನಗರದಲ್ಲಿ ಒಂದು ಸ್ಪಾದ ಮಾಲೀಕರಿಗೆ ಬೆದರಿಕೆ ಹಾಕಿದ್ರು. ಯಾವ ಕಾರಣಕ್ಕಾಗಿ ಅಂದರೆ ಹಣಕ್ಕೋಸ್ಕರ ಬೆದರಿಕೆ ಹಾಕಿದ್ರು. ಈ ಕೇಸ್ನಲ್ಲಿ ತಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಗಿ ಅವರು ದಿವ್ಯ ವಸಂತರವರು ಕದ್ಬಿಟ್ಟು ಹೋಗಿದ್ದರು. ಈಗ ಅವಳು ಕೇರಳದಲ್ಲಿ ಇರೋದು ಪತ್ತೆ ಆಗಿದೆ. ಒಂದು ವಾರದಿಂದ ಪೊಲೀಸವರು ಕೂಡ ವಿಚಾರಣೆ ಕೂಡ ಮಾಡ್ತಾಯಿದ್ರು. ಅವ್ರನ್ನ ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು. ತಮಿಳುನಾಡಲ್ಲಿದ್ದರು, ಪೊಲೀಸವರಿಗೆ ಚಳ್ಳಣ್ಣೆ ತಿನ್ನಿಸ್ತಾಯಿದ್ರು. ಸದ್ಯ ಕೇರಳಕ್ಕೆ ಎಸ್ಕೇಪ್ ಆಗಿದ್ದರು. ಕೇರಳದಲ್ಲಿ ಬೆಂಗಳೂರಿನ ಜೀವನ್ ಭೀಮನಗರ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ಮಾಡಿ. ಏನು ಕಾರಣ ಅಂದರೆ ನಮಗೆ ಗೊತ್ತಿರೋ ಇಂದಿರಾನಗರದಲ್ಲಿ ಒಬ್ಬ ಸ್ಪಾ ಇದ್ದಾರೆ. ಸ್ಪಾ ಓನರಿಗೆ ಬೆದರಿಕೆ ಮಾಡಿ 15 ಲಕ್ಷ ಹಣ ಡಿಮ್ಯಾಂಡ್ ಕೂಡ ಮಾಡಿದರು. ರಾಜ್ ನ್ಯೂಸ್ನ ಕಾರ್ಯನಿರ್ವಾಹಕ ಅಂತ ಹೇಳ್ಕೊಂಡಿರೋ ರಾಜಕೋಟೆ ವೆಂಕಟೇಶು, ದಿವ್ಯ ಮತ್ತು ಸಂದೇಶು, ಈಗ 3 ಜನ ಆರೋಪಿಯನ್ನು ಆಲ್ರೆಡಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈಗ ದಿವ್ಯ ವಸಂತರವ್ರನ್ನು ಕೂಡ ಬಂಧಿಸಬೇಕಿತ್ತು, ತಪ್ಪಿಸ್ಕೊಂಡು ಹೋಗಿದ್ರು, ಇಂದು ಕೂಡ ಬಂಧಿಸಿದ್ದಾರೆ. ಇವರು ಏನು ಮಾಡಿದ್ರು ಅಂದರೆ ಇವರು ದೊಡ್ಡ ಷಡ್ಡಿ ಅಂತ ಕೂಡ ಮಾಡಿರೋದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಇವರು ಸುಲಿಗೆ ಮಾಡೋದಕ್ಕೆ, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಒಂದು ಟೀಮ್ನ ಮಾಡ್ಕೊಂಡಿರ್ತಾರಂತೆ. ಆ ಟೀಮ್ ಹೆಸರು ಸ್ಕೈ ರಿಸರ್ಚ್ ಅಂತ ಟೀಮ್ನ ಮಾಡಿಕೊಂಡು ಆ ಹೆಸರಲ್ಲಿ ಗ್ರೂಪಲ್ಲಿ ವೆಂಕಟೇಶು, ಅದೇ ರೀತಿ ದಿವ್ಯ ಅವರು ಕೂಡ ಮಾಡ್ಕೊಂಡಿದ್ರಂತೆ. ಆ ಇದರಲ್ಲಿ ಗ್ರೂಪಲ್ಲಿ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ ರೀತಿ ಕೊಳ್ಳೆ ಹೊಡಿಬೇಕು, ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು, ಯಾವ ರೀತಿ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನ ಡಿಸ್ಕಷನ್ ಕೂಡ ಮಾಡ್ತಾಯಿದ್ರು ಅಂತ ಬೆಳಕಿಗೆ ಬಂದಿದೆ. ಈ ಪ್ರಕರಣ ಬೆಳಕಿಗೆ ಬಂದು ಒಂದರ ಮೇಲೆ ಒಂದು ಅವರು ಈ ಹಿಂದೆ ಮಾಡಿರೋ ಎಲ್ಲ ಕಂತ್ರಿ ಕೆಲಸ ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಸ್ನೇಹಿತರು, ನಾವು ಗಮನಿಸ್ಬೋದು. ಇಲ್ಲಿ ಇಂದಿರಾನಗರದಲ್ಲಿ ಇನ್ನೊಬ್ಬ ಯಾರೋ ಮೈಕಲ್ ಪಾಳ್ಯ ಸಮೀಪದ ಸಹಾರಾ ಇಂಟರ್ನ್ಯಾಷನಲ್ ಸ್ಪಾದ ವ್ಯವಸ್ಥಾಪಕ ಮಹೇಶ್ ಶೆಟ್ಟಿ ಅನ್ನೋರಿಗೆ 1 ಲಕ್ಷ ರು ಸುಲಿಗೆ ಮಾಡಿದ್ದು, ಈ ಬಗ್ಗೆ ಅವರು ಕೂಡ ದೂರು ಮಾಡಿದರು. ಅದರ ನಡುವೆ CEO ವೆಂಕಟೇಶ್ ಆಗಿರ್ಬೋದು, ಇತರರ ವಿರುದ್ಧ ಇಂದಿರಾನಗರ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ದಾಖಲಾಗುತ್ತೆ. ಈ 2 ಪ್ರಕರಣ ಕೂಡ ಇಂದಿರಾನಗರದಲ್ಲಿ ನಡೆದಿದೆ. ಒಂದು ಸ್ಪಾಲ್ ಆಗಿರ್ಬೋದು, ಇನ್ನೊಂದು ಬೇರೆ ಇದರಲ್ಲಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಒಟ್ಟು 2 FIR 2 ಪ್ರಕರಣ ಕೂಡ ದಾಖಲೆ ಆಗಿದೆ. ಒಟ್ಟಿಗೆ ಇವರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಈಗ 4 ಜನ ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ. ಪತ್ರಕರ್ತರು ಅಂದರೆ ಸಮಾಜಕ್ಕೆ ಅವರ ಕೊಡುಗೆ ಬಹಳ ಇರುತ್ತೆ. ಎಲ್ಲ ವಿಷಯಗಳು ಜನರಿಗೆ ತಲುಪಬೇಕಂದ್ರೆ ಪತ್ರಕರ್ತರವರ ಮೇನ್ ಕಾರಣರಾಗಿರ್ತಾರೆ. ಒಂದು ಸುದ್ದಿ ಆಗಿರ್ಬೋದು, ಯಾವುದೇ ರೀತಿ ಒಂದು ಇದಕ್ಕೆ ಪತ್ರಕರ್ತರು ಮಾದರಿ ಆಗಬೇಕು. ಸ್ನೇಹಿತರೆ, ಪತ್ರಕರ್ತರ ಮೀಡಿಯಾ ಬಂದುಬಿಟ್ಟು ಸಂವಿಧಾನದ 4ನೇ ಅಂಗ ಅಂತ ಕರೀತಾರೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಬಿಟ್ಟರೆ 4ನೇದು ನಿಮಗೆ ಗೊತ್ತಿರೋಗೆ ಮಾಧ್ಯಮ 4ನೇ ಅಂಗ. ಇದನ್ನು ಎಷ್ಟು ನೀಟಾಗಿ ಇದನ್ನು ಬಳಸ್ಕೋತಾರೆ, ಎಷ್ಟು ಉಳಿಸ್ಕೋತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸಮಾಜದಲ್ಲಿ ಎಲ್ಲರೂ ಕೂಡ ಕಚಡಗಳು ಇರ್ತಾರೆ. ಎಲ್ಲ ಕ್ಷೇತ್ರಗಳು ಕೂಡ ಒಳ್ಳೆಯವರು ಎಷ್ಟಿರ್ತಾರೆ ಅಷ್ಟು ಜನ ಕಚಡ ಕೂಡ ಇರ್ತಾರೆ. ಅಂಥದ್ರಲ್ಲಿ ಪತ್ರಕರ್ತರು ಅಂದ್ಕೊಂಡು ನಾವು ಹಂಗೆ ಅವ್ರು ಹಿಂಗೆ ಅಂತೇಳಿ ಎಲ್ಲರೂ ಸುದ್ದಿ ಕೂಡ ಮಾಡಿಕೊಂಡು ಟ್ರೋಲ್ ಹಾಕ್ಕೊಂಡು ಇಂಥ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಶಾಕಿಂಗ್ ಸುದ್ದಿ. ಇದು ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಸಾಕಷ್ಟು ಜನಕ್ಕೆ ಇದೇ ರೀತಿ ಮಾಡಿದ್ದಾರಂತೆ, ಆದರೆ ಬೆಳಕಿಗೆ ಬಂದಿಲ್ಲ. ಈ ಸ್ಪಾ ಮಾಲೀಕರು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಗೊತ್ತಾಗಿ ಧೈರ್ಯ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ, ತನಿಖೆ ಮಾಡಿದ ನಂತರ ಇವರ ಬಂಡವಾಳ ಬಯಲಾಗಿದೆ ಅಂತ ಹೇಳ್ಬೋದು. ಇದರ ನಡುವೆ ರಾಜ್ ನ್ಯೂಸ್ MD ಅವರು, ವೆಂಕಟೇಶ್ ಅವರು ರಾಜ್ ನ್ಯೂಸ್ MD ಅಂತ ಹೇಳಿ ಆರೋಪದಲ್ಲಿ ಬಂಧಿತಾಗಿರ್ತಾರೆ. ಇದಕ್ಕೆ ರಾಜ್ ನ್ಯೂಸ್ ಅವರು ಏನು ಹೇಳಿದ್ದಾರೆ ಅಂದರೆ, ಇದಕ್ಕೂ ನಮ್ಮ ನ್ಯೂಸ್ ಚಾನಲ್ಗೂ ಅದೇ ರೀತಿ ಸಂಬಂಧ ಇಲ್ಲ. ಅವರು ಇವಾಗನೇ ನಿರ್ದೇಶಕರು ಅಂದರೆ ರಾಜ್ ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕ ಯಾರಿದ್ದಾರೆ ಅವರು ಸ್ಪಷ್ಟಪಡಿಸಿದ್ದಾರೆ.
ರಾಜ್ ನ್ಯೂಸ್ ಯಾವುದೇ ರೀತಿ CEO ಹುದ್ದೆ ಇಲ್ಲ ಇದರಲ್ಲಿ. ರಾಜನಕೋಟೆ ವೆಂಕಟೇಶ್ ಏನವರು 3 ಮಂತ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದ್ದರು. ಇವರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ರು. ನಮ್ಮ ಸಂಸ್ಥೆಯ CEO ಅದೇ ರೀತಿ ಉದ್ಯೋಗಿ ಅಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ರಾಜನಕೋಟೆ ವೆಂಕಟೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ. ಈ ರೀತಿಗೆ ಸುಳ್ಳು ಹೇಳ್ಕೊಂಡು CEO ಅಂತ ಹೇಳ್ಕೊಂಡು ಮೋಸ ಮಾಡೋದು ಸರಿಯಲ್ಲ. ಇನ್ನುಳಿದ ಆರೋಪಿಗಳು ನಮ್ಮ ಸಂಸ್ಥೆಗೂ ಸಂಬಂಧ ಇಲ್ಲ. ಆರೋಪಿಗಳು ರಾಜ್ ನ್ಯೂಸ್ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದು ನಮಗೆ ಗೊತ್ತಾಗಿದೆ. ಇದರಿಂದ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ರಾಜ್ ನ್ಯೂಸ್ ಅವರು ಕೂಡ ಹೇಳಿದ್ದಾರೆ. ಗೊತ್ತಿಲ್ಲ, ತನಿಖೆ ಆಗಬೇಕು. ರಾಜ್ ನ್ಯೂಸ್ MD ಅಂತ ಇದ್ದಾರೆ. ಎಲ್ಲ ಸಹಜ, ಬಹುಶಃ ಎಲ್ಲ ಸಿಗಾಕೊಂಡ ಮೇಲೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ಪ್ರತಿ ಪ್ರಕರಣದ ಸಹಜ. ಮಾಧ್ಯಮದಲ್ಲಿ ಇಟ್ಕೊಂಡು ಈ ರೀತಿ ಸುಲಿಗೆ ಮಾಡಿಕೊಂಡು ಒಂದು ನಿಮಗೆ ಗೊತ್ತಿರೋಗೆ ಇದು ಪ್ರಕರಣ ನಿಮಗೆ ಗೊತ್ತಿರೋಗೆ ಒಂದು ಸ್ಪಾಗೆ ತನ್ನ ಜೊತೆ ಇರುವ ಒಬ್ಬರನ್ನ ಕಳಿಸ್ಕೊಟ್ಟು ಹೊರ ರಾಜ್ಯದಿಂದ ಬಂದ ವ್ಯಕ್ತಿನ ಸ್ಪಾಗೆ ಒಂದು ಹೆಣ್ಮಗನ ಕಳಿಸ್ಕೊಟ್ಟು ಇವರು ಅಲ್ಲಿಗೆ ಕೆಲಸಕ್ಕೆ ಕೊಡಿಸಿರ್ತಾರೆ. ಅದರ ನಂತರ ಇವರದೇ ತಂಡದ ಒಬ್ಬ ವ್ಯಕ್ತಿ ಹೋಗ್ತಾನೆ. ಅಲ್ಲಿ ವೇಷವಾಟಿಕೆ ನಡೀತದೆ ಅಂತೇಳಿ ಒಂದು ಚಿತ್ರೀಕರಣ ಮಾಡಿಕೊಂಡು ಅವಳ ಜೊತೆ ಕ್ಲೋಸ್ ಆಗಿ ಚಿತ್ರೀಕರಣ ಮಾಡಿಕೊಂಡು ಅದನ್ನು ವಿಡಿಯೋ ಮುಖಾಂತರ ಇವರಿಗೆ ಬೆದರಿಸ್ತಾರೆ. ನಿಮ್ಮ ಸ್ಪಾನಲ್ಲಿ ವೇಷವಾಟಿಕೆ ನಡೀತಾ ಇದೆ, ನೀವೇನಾದರೂ ನಾವು ಕೇಳಿದಷ್ಟು ಅಮೌಂಟ್ ಕೊಡಲಿಲ್ಲ ಅಂದರೆ ಇದು ನ್ಯೂಸ್ ಪೇಪರಲ್ಲಿ ಕೂಡ ಬರುತ್ತೆ. ಎಲ್ಲ ನ್ಯೂಸ್ ಪೇಪರ್ಗಳು ಎಲ್ಲ ಮಾಧ್ಯಮ ಕೂಡ ಪ್ರಕರಣ ಆಗುತ್ತೆ, FIR ಆಗುತ್ತೆ, ನಿಮ್ಮದು ಸ್ಪಾ ಕೂಡ ಬಂದಾಗುತ್ತೆ. ಯಾರು ಡೈರೆಕ್ಟ್ರು ಏನಂತ ಗೊತ್ತಿಲ್ಲ. ನಮಗೆ ಸಡನ್ನಾಗಿ 10 ಲಕ್ಷ ಕೊಟ್ಟರೆ 10 ಲಕ್ಷ ಹಣ ಕೊಟ್ಟರೆ ನಾವು ಅದೇ ರೀತಿ ಇದನ್ನು ನೀವು ಸುದ್ದಿನ ಬ್ರೇಕ್ ಮಾಡೋದಿಲ್ಲ, ಇಲ್ಲವಾದರೆ ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ ಅಂತೇಳಿ ಈ ರೀತಿ ಆರೋಪ ಕೂಡ ಮಾಡಿದರು. ಇದು ಸಾಕಷ್ಟು ನ್ಯೂಸ್ಗಳಲ್ಲಿ ಚರ್ಚೆಗಳಾಯಿತು. ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಕೊಟ್ಟವಳು ಅರೆಸ್ಟು ಅಂತ ಗೊತ್ತಾಯಿತು. ಅದೇ ರೀತಿ ಅವಳು ದಿವ್ಯವ್ಯಾಸ ಅಂತ ಅವಳು ಎನ್ನದೇ ಆದ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆಗೀಡಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿದೆ. ಒಟ್ಟಾರೆ ಚಳ್ಳೆಹಣ್ಣು ತಿನ್ನಿಸಿದವರು ಪೊಲೀಸರಿಗೆ ಅರೆಸ್ಟ್ ಕೂಡ ಆಗಿದ್ದಾರೆ. ಪತ್ರಕರ್ತರು ಅಂತ ಹೇಳ್ಕೊಂಡು ಸಮಾಜಕ್ಕೆ ಮಾದರಿ ಆಗಬೇಕಾದರೂ ಈ ರೀತಿ ದರಿದ್ರ ಕೆಲಸ ಮಾಡಿ ಅರೆಸ್ಟ್ ಆಗಿದ್ದಾರೆ. ಸ್ನೇಹಿತರ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.